ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಳು ಅವ್ರ ಅಕ್ಕನ ಮನೇಲಿರೋದ್ರಿಂದ ಅಕ್ಕನ ಮನೆಗೆ ಬಂದಿರ್ತಾನೆ. ಕುರಿಗಳನ್ನ ಮೇಯ್ಸ್ಕೊಬಂದು ಕಟ್ಟಾಕಿ ಬಂದ ಒಳಗಡೆ. ಇವಾಗ ಸತ್ಯವ ಒಂದು ಲೋಟ ನೀರು ಕೊಡ್ತಾಳೆ ಕುಡಿಯೋಕ್ಕೆ. ನೀರು ಕೊಟ್ಟ ಮೇಲೆ ಯಾರು ನಿಮ್ಮನ್ನು ಕೇಳ್ಕೊಂಡು ಬಂದಿದ್ರಲ್ಲ ಅಂತ ಕೇಳ್ತಾಳೆ. ಆ ಊರು ಗೌಡ್ರ ಹೆಂಡ್ತಿ ಕಳಿಸಿದ್ರು ಅಂತ. ಏನಕ್ಕಂತೆ, ಏನು ವಿಷಯ ಅಂತಾಳೆ. ನನಗೇನು ಗೊತ್ತು, ಅವ್ರು ಬಂದಮೇಲೆ ತಾನೇ ಗೊತ್ತಾಗೋದು ಅಂತಾಳೆ. ನಿಮಗೆ ಅದೆಲ್ಲ ಮಾಡೋದು ನನಗಿಷ್ಟ ಇಲ್ಲ, ಏನಕ್ಕೆ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಅವರೆಲ್ಲ ಅಂತಾಳೆ. ನನಗೇನು ಗೊತ್ತು, ಬರ್ತೀವಿ ಅಂತ ಅಂದಿದ್ರು, ಬನ್ನಿ ಅಂತ ಹೇಳಿದ್ದೀನಿ, ಕಳಿಸಿದ್ರು ಅಷ್ಟೇ ಅಂತಾನೆ. ಆಮೇಲೆ ನಾನು ಮಹಾರಾಷ್ಟ್ರಕ್ಕೆ ಹೋಗಬೇಕು, ಗಂಗಕ್ಕಂಗೆ ಹೇಳು ಅಂತಾನೆ. ಮಹಾರಾಷ್ಟ್ರಕ್ಕೆ ಏನಕ್ಕೆ ಅಂತ, ಕುರಿ ಮೇಯ್ಸೋಕ್ಕೆ. ಅಲ್ಲಿ ಕುರಿ ಮೇಯ್ಸೋಕ್ಕೆ ಯಾಕೆ ಹೋಗಬೇಕು ಅಂತಾಳೆ. ಇಲ್ಲ, ಹೋಗಲೇಬೇಕು, ನಾನು ಮಹಾರಾಷ್ಟ್ರಕ್ಕೆ ಹೋಗಲೇಬೇಕು, ಕುರಿ ಮೇಯ್ಸೋದಿದೆ, ಜೊತೆಗೆ ನೀನು ಬಾ ಅಂತಾನೆ. ನಾ ಬಂದು ಅಲ್ಲೇನು ಮಾಡಲಿ ಅಂತಾನೆ. ಏನು ಮಾಡಲಿ ಅಂದರೆ ಕೆಲಸ ಮಾಡು ಅಂತ. ನಾನೇನು ಕೆಲಸ ಮಾಡಲಿ ಅಲ್ಲಿ? ಇರುತ್ತೆ ಕೆಲಸ, ಹೇಳೋಕ್ಕಾಗುತ್ತಾ? ಏನು ಕೆಲಸ ಇರುತ್ತೆ ಆ ಕೆಲಸ ಮಾಡಬೇಕು ಅವಾಗ ಅಂತಾನೆ. ಈ ಕಡೆ ಆ ಗೌಡ್ತಿ ಮಗನ ಗಂಡ ಎಲ್ಲೋ ಹೋಗಿರ್ತಾನೆ, ಮಗನ ಕರ್ಕೊಂಡು ಅಲ್ಲಿ ಬಾಳು ಹತ್ರ ಹೋಗಬೇಕು. ಬಾಳು ಹತ್ರ ಬರ್ತಾಯಿದ್ದಾರೆ ಅವ್ರು ನಡ್ಕೊಂಡು, ಆ ಕಾಡೊಳಗೆ ಎಲ್ಲ ನಡ್ಕೊಂಡು. ಪಾಪ ಮಗನಿಗೆ ಒಂದು ಮದುವೆ ಆಗಬೇಕಲ್ಲ ಅಂತ ಆಸೆ ಪಟ್ಕೊಂಡು ಇದು ತಾಂಬೂಲ ಎಲ್ಲ ತಗೊಂಡು ಬರ್ತಾಯಿದ್ದಾಳೆ. ಬಂದು ಬಾಳನ್ನ ಭೇಟಿ ಆಗಬೇಕು. ಈಗ ಬಾಳುಗೆ ಅಲ್ಲೊಂದು ದಿವಾನ ಹಾಕಿರ್ತಾರೆ, ಒಂದು 7-8 ಜನ ಇರ್ತಾರೆ. ಅಂದರೆ ಲೋಕ ಸಂಚಾರಿ ಆಗಿಬಿಡ್ತಾನೆ. ಇನ್ನು ಬಾಳು ಕೈ ಸಿಗಲ್ಲ ಯಾರಿಗೂ. ಹಾಗೆ ಬಾಳು ಮಾಡಿದ ಪವಾಡಗಳೆಲ್ಲ ಓಕೆ ಆಗಿಬಿಡ್ತವೆ. ಹಾಗಾಗಿ ಬಾಳು ತುಂಬ ಪವರ್ಫುಲ್ ಮನುಷ್ಯ ಆಗಿಬಿಡ್ತಾನೆ. ಹಾಗಾಗಿ ಈ ಫಸ್ಟ್ ಈ ಊರಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಅಮ್ಮ ಮಗ ಹೋಗ್ತಾರೆ. ಹೋಗಿ ಅಲ್ಲಿ ಬಾಳು ಅಂದರೆ ನೀವೇನಾ ಅಂತ ಕೇಳ್ತಾಳೆ. ಹೌದು ಅಂತಾನೆ. ಅವನು ಯಾರ ಹತ್ರನೂ ಮಾತಾಡ್ತಾ ನಗಾಡ್ತಾ ಇರ್ತಾನೆ, ಈ ಕಡೆ ನೋಡಿರಲ್ಲ. ಅವ್ರು ಬಂದಿದ್ದು ಆಮೇಲೆ ಬಾಳು ಅಂದರೆ ನೀವೇನಾ ಅಂದಾಗ ಆಗ ಮುಖ ನೋಡ್ತಾನೆ. ಹೌದು ಅಂತಾನೆ. ಆಮೇಲೆ ನಿಮ್ಮ ಪಾದಕ್ಕೆ ಶರಣು ಅಂತ ಹೇಳ್ಬಿಟ್ಟು ಬಂದು ಫಲತಾಂಬೂಲ ಎಲ್ಲನೂ ಅವರು ಪಾದಕ್ಕೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೋತಾಳೆ. ಆಮೇಲೆ ಮಗನಿಗೂ ಹೇಳ್ತಾಳೆ, ಬಾ ಬಾಳು ಅಣ್ಣವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೋ ಅಂತೇಳಿ. ಆಮೇಲೆ ಇಬ್ಬರು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಅವಳು ಪ್ರಾಬ್ಲಮ್ ಏನು ಅಂತ ಅವಳು ಹೇಳ್ಕೊಳ್ತಾಳೆ. ಬಾಳುಗೆ ಅದು ಸಮಸ್ಯೆ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ಅವನೇನು ಮಾಡ್ತಾನೆ, ಸರಿ ಸೌದತ್ತಿಗೆ ಬನ್ನಿ, ಅಲ್ಲಿ ನಿಮಗೆ ಮದುವೆ ಆಗೋ ರೀತಿ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅವ್ರ ಪಾಪ ಖುಷಿಯಾಗಿ ಅಮ್ಮ ಮಗ ಹೋಗ್ತಾರೆ ಊರಿಗೆ ಹೋಗ್ತಾರೆ. ಇನ್ನು ಸೌದತ್ತಿಗೆ ಹೋಗಬೇಕು, ಬಾಂಬೆಗೆ ಹೋಗಬೇಕು. ಅವರೇನೋ ಹೋಗಿಬಿಡ್ತಾರೆ, ಅವ್ರು ತುಂಬ ಶ್ರೀಮಂತರಿದ್ದಾರೆ, ಏನೋ ಒಂದು ಮಾಡಿ ಹೋಗ್ತಾರೆ. ಇವ್ರ ಮನೆಯಲ್ಲಿ ಗಂಗಕ್ಕ ಹೇಳು ನಿಮ್ಮ ಅಮ್ಮಂಗೆ ಅಂತ ಹೇಳಿರ್ತಾಳ. ಆಮೇಲೆ ಹೇಳಬೇಕು ಅವಳು ಸತ್ಯವ್ವ. ಈ ಕಡೆ ಎಲ್ಲ ಕೇಳ್ಕೊತಾಳೆ, ಈ ಥರ ಪ್ರಾಬ್ಲಮ್ ಆಗಿದೆ, ಮಗನಿಗೆ ಮದುವೆ ಆಗ್ತಿಲ್ಲ, ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಾಗ್ತಿಲ್ಲ, ಏನು ಮಾಡೋದು ಅಂತೇಳಿ ಕೇಳ್ಕೊತಾಳೆ. ಆವಾಗ ಎಲ್ಲ ಆಗುತ್ತೆ, ನೀವೇನು ಇದು ಮಾಡಬೇಡಿ, ಬನ್ನಿ ಬಾಂಬೆಗೆ, ಸೌದತ್ತಿ ಎಲ್ಲಮ್ಮನ ಹತ್ರ ಬನ್ನಿ, ಅಲ್ಲೆಲ್ಲ ಆಗೋಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಮಗನಿಗೂ ಇಲ್ಲೂ ಆಗಿಲ್ಲ ಅಂದರೆ ಏನವ ಮಾಡೋದು ಅಂತ ಮನೇಲೇ ಕೇಳ್ಕೊಂಡು ಬಂದಿದ್ದ. ಇಲ್ಲ ಹಾಗೇ ಆಗುತ್ತೆ, ತುಂಬ ಜನ ತುಂಬ ಥರ ಮಾತಾಡ್ತಾರೆ, ಹಾಗೇ ಆಗುತ್ತಂತೆ, ನೀನೇನು ಚಿಂತೆ ಮಾಡಬೇಡ ಬಾ ಅಂತೇಳಿ ಕರ್ಕೊಂಡು ಬರ್ತಾಳೆ. ಬಲವಂತ ಮಾಡಿ ಕರ್ಕೊಂಡು ಬಂದಿರ್ತಾಳೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ, ಆಗುತ್ತೆ ಕೆಲಸ, ಹಾಗೇ ಆಗುತ್ತೆ ಅಂತ ಗೊತ್ತಿರುತ್ತೆ. ಆ ಕಡೆ ಬಂದು ಊರ್ಗೌಡ ಅಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾನೆ. ಅವನ ಹತ್ರ ಸಂಧ್ಯಾ ಹೋಗಿ ಬಾಳು ವಿಷಯ ಎಲ್ಲ ಹೇಳ್ತಾಳೆ. ಬಾಳು ಅವನು ಯಾರ ಕೈಗೂ ಸಿಗೋಲ್ಲ, ಇನ್ನು ಹೊರ ಸಂಚಾರಿ ಅಂದರೆ ಪವಾಡ ಪುರುಷರ ಆಗಿಬಿಡ್ತಾರೆ ಅವರು. ಹಾಗಾಗಿ ಅವನ ಹೆಂಡ್ತಿಗೆ ಅದು ಅನುಮಾನ ಬಂದಿರುತ್ತೆ, ಆದರೆ ಬಾಯಿ ಬಿಟ್ಟು ಹೇಳಿರಲ್ಲ ಅಷ್ಟೇ. ತುಂಬ ದಿನದಿಂದ ಕ್ವಶನ್ ಮಾಡ್ತಲೇ ಇರ್ತಾಳೆ, ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾನೇ ಇರ್ತಾಳೆ. ಅವಳಿಗೆ ಕ್ಲಿಯರಾಗಿ ಅರ್ಥ ಆಗಿಲ್ಲ. ಆಮೇಲೆ ಅವರು ಫಲತಾಂಬೂಲ ಎಲ್ಲ ತಂದು ಬಾಳುಗೆ ಎಲ್ಲ ಕೊಟ್ಬಿಟ್ಟು, ಬಾಳು ಮಮ್ಮ
ನನ್ನ ಮಗನಿಗೆ ಮದುವೆ ಆಗಬೇಕು, ಹೇಗಾದರೂ ಮಾಡಿ ಮದುವೆ ಮಾಡೋ ಹಾಗೆ ಮಾಡಿ, ನಾವು ಎಲ್ಲ ಕಡೆ ಓದು, ನೀವು ಕಾಲಭೈರವನ ಹತ್ರ ಹೋಗಿದ್ರಿ ಅಲ್ವಾ ಅಂತ ಸಂಧ್ಯಾ ಕೇಳ್ತಾನೆ. ಹೌದು, ಎಲ್ಲ ಕಡೆ ಓದು, ಎಲ್ಲೂ ಆಗಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದು, ಇಲ್ಲಿ ಯಾರೋ ಹೇಳಿದ್ರು ಇಲ್ಲಿಗೆ ಹೋದರೆ ಆಗುತ್ತೆ ಹೋಗಿ ಅಂತೇಳಿ, ಅದಕ್ಕೆ ಇಲ್ಲಿಗೆ ಬಂದು ಅಂತೇಳಿ ಬಾಳು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಬೇಡ್ಕೊತಾರೆ. ಹಾಗಾಗಿ ಬಾಳು ಆಮೇಲೆ ಸರಿ ನಾನು ಮಾಡಿಸ್ಕೊಡ್ತೇನೆ ಅಂತ ಒಪ್ಕೊತಾನೆ. ಒಪ್ಕೊಂಡ್ಮೇಲೆ ಅವರು ಇಂಥ ದಿವಸ ಅಲ್ಲಿಗೆ ಬರಬೇಕು ನೀವು ಅಂತೇಳಿ ಹೇಳ್ಕೊಂಡು ಹೋಗ್ತಾರೆ, ಕಳಿಸ್ತಾನೆ ಹೇಳ್ಬಿಟ್ಟು, ಸವದತ್ತಿಗೆ ಬನ್ನಿ ಬಾಂಬೆಗೆ, ಅಲ್ಲಿ ನಾನು ನಿಮ್ಮ ಮದುವೆ ಆಗೋ ರೀತಿ ಮಾಡಿಕೊಡ್ತೇನೆ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ಇವನ ಜೊತೆಗೆ ಒಂದು 5-6 ಜನ 7-8 ಜನ ಕುರಿಗಳು, ಕುರಿ ದನ ಹಸುಗಳು ಹೀಗೆ ಇವ್ರದ್ದು ಅದೊಂದು ಬಿಡಾರ ಥರ ಮಾಡ್ಕೊಳ್ತಾರೆ. ಮಾಡ್ಕೊಬಿಟ್ಟು ಅಲ್ಲಿಗೆ ಊರು ಹೋಗುವಾಗ ಅಲ್ಲಿ ಒಂದು ಬಿಡಾರ ಮಾಡಿಕೊಂಡು ಅಲ್ಲಿ ಉಳ್ಕೊಂಡು, ಮತ್ತು ಮುಂದೆ ಹೋದಾಗ ಇನ್ನೊಂದು ಬಿಡಾರ ಮಾಡ್ಕೊಂಡು ಅಲ್ಲಿ ಉಳ್ಕೊಂಡು ಹೀಗೆ ಹೋಗ್ತಾ ಇರ್ತಾರೆ ಇವರು. ಅವ್ರ ಅಮ್ಮಂಗೆ ಈ ವಿಷಯ ತಿಳಿಯುತ್ತೆ, ಬಾಂಬೆಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಏನಕ್ಕೆ ಹೋಗ್ತಾನಂತೆ ಬಾಳು ಬಾಂಬೆಗೆ ಅಂತ ಸುಂದರಮ್ಮ ಕೇಳ್ತಾಳೆ. ಅದಕ್ಕೆ ತಮ್ಮ ಮಗ ಹೇಳ್ತಾನೆ, ಚಿಕ್ಕ ಮಗ ಬಲರಾಮ, ಏನಕ್ಕೆ ಹೋಗ್ತಾನೆ ಅಂದರೆ ಬಾಂಬೆಗೆ ಹೋಗ್ಬೇಕಂತೆ ಕುರಿ ಮೇಯ್ಸೋಕ್ಕೆ, ಇಲ್ಲೆಲ್ಲೂ ಮೇವಿಲ್ವಂತ, ಅಲ್ಲೇ ಹೋಗ್ಬೇಕಂತೆ ಕುರಿ ಮೇಯ್ಸೋಕ್ಕೆ ಬಾಳು ಅಂತಾಳೆ. ಅದಕ್ಕೆ ಏನೋ ಗೊತ್ತಿಲ್ಲ ಕಣವ, ಹೋಗ್ಬೇಕಂತೆ, ಯಾರೋ ಊರ್ಗೌಡ್ರು ಮಗನಿಗೆ ಮದುವೆ ಆಗಿಲ್ಲಂತೆ, ಆ ಮದುವೆ ಮಾಡಿಸೋ ಸಲುವಾಗಿ ಅನಿಸುತ್ತೆ, ಅಲ್ಲಿಗೆ ಹೋಗೋಕೆ ಹೊರಟಿದ್ದಾನೆ ಅನಿಸುತ್ತೆ ಬಾಳು ಅಂತ ಹೇಳ್ತಾನೆ. ಸರಿ, ಇವನೇನು ಮಾಡ್ಸೋಕ್ಕೆ ಬರುತ್ತಂತ ಅಲ್ಲಿ, ಅವ್ರ ಮಗನಿಗೆ ಅವ್ರ ಮದುವೆ ಮಾಡ್ಕೊಳ್ತಾರೆ, ಇವನೇನು ಮಾಡ್ಸೋಕ್ಕೆ ಬರುತ್ತಂತೆ, ಬಿಟ್ಟು ತಲಾರಿಟೆ ಆಗಿಬಿಟ್ಟಿದ್ದಾನೆ ಇವನು ಬಾಳು ಅಂತ ಹೇಳಿ ಅವರಪ್ಪ ಬೈತಾನೆ. ಆಮೇಲೆ ಏನೋ ಗೊತ್ತಿಲ್ಲಪ್ಪ ಹಂಗಂತ ಹೇಳಿ ಮಾತಾಡ್ತಾಯಿದ್ರು ಅಂತಾನೆ ಬಲರಾಮ. ಆಮೇಲೆ ಸರಿ ಅಂತೇಳ್ಬಿಟ್ಟು ಎಲ್ಲ ಮಾತಾಡಿ ಆಯಿತು. ಇವ್ರ ಮನೇಲಿ ಯಾರು ಹೇಳಿದ್ರು ಅವ್ನು ಕೇಳಲ್ಲ ಬಿಡು ಬಾಳು ಅಂತ ಹೇಳ್ತಾನೆ. ಅವರಮ್ಮನೂ ಅವನು ಹೇಳ್ತಾಳೆ ಹಂಗಂತ, ಯಾರು ಹೇಳಿದ್ರು ಅವ್ನು ಕೇಳಲ್ಲ, ಅವನು ಹಿಡ್ದಿದ್ದೇ ದಾರಿ, ಹಿಡ್ದಿದ್ದೇ ಹಠ, ಏನೂ ಮಾಡೋಕ್ಕಾಗಲ್ಲ, ಅವನು ಇಚ್ಛೆಯಂತೆ ಅವನೇನೋ ಮಾಡ್ತಾನೆ ಬಿಡು ಹೊತ್ಲಾಗಿ ಅಂತ. ಸತ್ಯವನು ಬಾ ಅಂತ ಕರಿತವನಂತೆ, ಸತ್ಯವ ಒಲ್ಲೆ ಅಂತವಳಂತೆ ಅಂತ, ಹೋಗೋಕ್ಕೆ ಕೇಳು ಜೊತೆಯ ಅಂತ ಹೇಳ್ತಾಳೆ. ಈ ಕಡೆ ಗೌಡ ಆ ಕಡೆ ಈ ಕಡೆ ಸತಪಥ ತಿರುಗ್ತಾ ಇರ್ತಾನೆ. ಅಲ್ಲಿಗೆ ಸಂಧ್ಯಾ ಹೋಗ್ತಾನೆ. ಸಂಧ್ಯಾ ಹೋಗ್ಬಿಟ್ಟು, ಏನು ಗೌಡ್ರೆ ಈ ಕಡೆ ಆ ಕಡೆ ಸತಪಥ ತಿರುಗ್ತಾ ಇದ್ದೀರಿ, ಏನೋ ಓಡೋಡಿ ಬರ್ತಾ ಇದೆಯಲ್ಲ, ಏನೋ ವಿಷಯ ಅಂತೆ. ಓಡೋಡಿ ಬರ್ತಾಯಿದ್ದೀನಿ ಅಂದರೆ ಸೀರಿಯಸ್ ವಿಷಯನೇ ಅಂತ ತಿಳ್ಕೊಳ್ಳಿ, ಬರಲಿಲ್ಲ ಅಂದರೆ ಅಂಥ ಸೀರಿಯಸ್ ವಿಷಯ ಅಲ್ಲ ಅಂತ ತಿಳ್ಕೊಳ್ಳಿ. ಓಡೋಡಿ ಬರ್ತಾಯಿದ್ದೀನಿ ಅಂದರೆ ಸೀರಿಯಸ್ ವಿಷಯನೇ. ಏನೋ ಸೀರಿಯಸ್ ವಿಷಯ, ಬಾಳು ಬಾಂಬೆಗೆ ಹೋಗ್ತಾ ಇದ್ದಾನೆ ಸೌದತ್ತಿಗೆ ಅಂತಾನೆ. ಸೌದತ್ತಿಗೆ ಹೋಗ್ತಾ ಇದ್ದಾನೆ ಏನಕ್ಕೆ ಅಂತ, ಸೌದತ್ತಿಗೆ ಹೋಗ್ಬೇಕಂತೆ ಕುರಿ ಮೇಯ್ಸೋಕ್ಕೆ, ಅಲ್ಲಿಗೆ ಹೋಗ್ತಾ ಇದ್ದಾನೆ. ಅವನ ಪವಾಡಗಳನ್ನು ಕೇಳಿಕೊಂಡು ಎಲ್ಲ ಊರುಗೌಡ್ರು ಆ ಊರುಗೌಡ್ರು ಅವರ ಮಗ, ಗೌಡ್ರ ಹೆಂಡ್ತಿ ಮತ್ತು ಗೌಡ್ರ ಮಗ ಬಂದಿದ್ದರು ಅಂತ ಹೇಳ್ತಾನೆ. ಅವನ ಹತ್ರ ಏನಕ್ಕೆ ಬಂದರು, ಬಾಳು ಏನು ಮಾಡ್ತಾನಂತೆ ಅಂತ. ಬಾಳು ಏನು ಮಾಡ್ತಾನಂತೆ ಅಂದರೆ, ಬಾಳು ಪವಾಡ ಮಾಡ್ತಾನೇನೋ ಅದಕ್ಕೆ ಬಂದಿದ್ದಾರೆ ಅಂತ. ಮತ್ತು ನನ್ನ ಕೆಳಗಾಕ ಅವ್ನ ಮೇಲೆ ಬರ್ತಾನಲ್ಲ ಅಂತ ಇವನಿಗೆ ಹೊಟ್ಟೆ ಉರಿ ಇರುತ್ತೆ. ಈ ಕಡೆ ಸತ್ಯವ ಬಂದು ಕೂತ್ಕೊಂಡು ಅವನ ಹತ್ರ ಹೇಳ್ತಾಳೆ, ಅವ್ವ ಅವರು ಬಾಂಬೆಗೆ ಹೋಗೋಣ ಅಂತವ್ರೆ ಸೌದತ್ತಿಗೆ, ಏನು ಮಾಡೋದವ ಅಂತ. ಹೌದಾ, ಅವನೆಂತಕ್ಕೆ ಈಗ ಹೋಗ್ತಾನಂತೆ ಕುರಿ ಮೇಯ್ಸೋಕ್ಕಂತೆ, ಕುರಿ ಮೇಯ್ಸೋಕ್ಕೆ ಇಲ್ಲೆಲ್ಲೂ ಇಲ್ವಂತ, ಅಲ್ಲಿ ಹೋಗ್ಬೇಕಂತ ಅಂತಾಳೆ. ಆಮೇಲೆ ಅದೇಪ್ಪ ನಾನು ಹೇಳಿದ್ರು ಕೇಳಲ್ಲ, ಏನು ಮಾಡಲಿ ಇವಾಗ ಅಂತ. ನೀನು ಹೋಗು ಜೊತೆಗೆ ಅಂತಾಳೆ. ನೀನು ಬಾ ಮತ್ತೆ ಜೊತೆಗೆ ಅಂತ ಅವ್ರ ಅಮ್ಮನ ಕರೀತಾಳೆ. ನಾನೇನಕ್ಕೆ ಬರಲಿ, ನಾನು ಬರಲ್ಲ ಅಂತ ಅವಾಗಲೇ ಹೇಳ್ಬಿಟ್ಟಿದ್ದೀನಿ, ನಾನು ಬರಲ್ಲ, ನೀನು ಹೋಗು ಜೊತೆಗೆ, ನೀನು ಹೆಂಡ್ತಿ ಅಲ್ವಾ, ನೀನು ಹೋಗು ಜೊತೆಗೆ ಅಂತ ಸತ್ಯವಂಗೆ ಗಂಗವ್ವ ಹೇಳ್ತಾಳೆ. ಸತ್ಯವ್ವ ಹೇಳ್ತಾಳೆ, ಏನು ಮಾಡೋದು ಅಂತ ಅದೇ ನನಗೂ ತಲೆ ಬಿಸಿ ಆಗಿದೆ ಕಣವ, ನಾನು ಹೋಗಿ ಅವ್ರ ಜೊತೆ ಏನು ಮಾಡಲಿ ನಾನು ಅಂತ. ಏನು ಮಾಡಲಿ ಅಂದರೆ ಹೆಂಡ್ತಿ ಅಲ್ವಾ ನೀನು ಅಂತ. ಆಮೇಲೆ ಈ ಕಡೆ ಈ ಕಾಳಿಯ ಅವನು ಕೂಡ ಕಾಳಭೈರನು ಕೂಡ ಯೋಚನೆ ಮಾಡ್ತಾವನೆ. ಬಾಳು ಇಷ್ಟು ಪವರ್ಫುಲ್ ಹೆಂಗೆ ಏನು ಅಂತೇಳಿ ಯಾರಿಗೂ ಅರ್ಥ ಆಗಿಲ್ಲ ಇಲ್ಲಿವರೆಗೆ. ಅವನಿಗೆ ಅಷ್ಟು ಪವರ್ ಎಲ್ಲಿಂದ ಬಂತು, ಹೇಗೆ, ಯಾವುದನ್ನು ಬೇಕಾದರೆ ಬಾಯಿ ಬಿಟ್ಟು ಹೇಳ್ತಾನಲ್ಲ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.